ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ದೋಸೆ ಮಾಡಿ ಸಾಗು ಮಾಡೋಣ ಅಂದ್ಕೊಂಡಿದ್ದೀನಿ. ತರಕಾರಿ ಸಾಗು. ಅದಕ್ಕೆ ಏನೇನು ಬೇಕು ಅಂದರೆ ನೋಡಿ, ಬೀನ್ಸು, ಕ್ಯಾರೆಟು, ನೌಕೋಲು ಸಣ್ಣಗೆ ಹೆಚ್ಚಿಟ್ಕೊಂಡು ತೊಳ್ಕೊಂಡಿದ್ದೀನಿ. ಇದಕ್ಕೆ ಬಟಾಣಿ ಮತ್ತು ಮಸಾಲೆ ರುಬ್ಕೊಳ್ಳೋಕ್ಕೆ ತೆಂಗಿನಕಾಯಿ 5 ಸ್ಪೂನು, ಇದು ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ 5 ಎಸೆಕ್ಳು, ಅರ್ಧ ಸ್ಪೂನು ಖಾರದ ಪುಡಿ, 1/4 ಸ್ಪೂನು ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಇದಿಷ್ಟು ರುಬ್ಕೊಳ್ಳೋಣ. ಇದು ಒಗ್ಗರಣೆಗೆ ಈರುಳ್ಳಿ ಒಂದು, ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೊಟೊ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೊಳ್ಳೋಣ. ಜಾಸ್ತಿ ನೈಸ್ ಬೇಡ, ಮೀಡಿಯಮಾಗಿ ನೋಡಿ ರುಬ್ಬೋಣ. ಈಗ ನೋಡಿ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ರುಬ್ಕೊಂಡಿದ್ದೀನಿ. ಈಗೆಲ್ಲ ಒಗ್ಗರಣೆ ಮಾಡೋಣ. 5 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದು ಕಾದಿದೆ. ಸಾಸಿವೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ, ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಫ್ರೈ ಆಗಿ ಈಗ ಟೊಮೊಟೊ ಹೆಚ್ಚಿರೋದು, ಸಣ್ಣಗೆ ಹೆಚ್ಚಿರೋವಂಥ ಟೊಮೊಟೊ ಹಾಕಿ ಲೈಟಾಗಿ ಫ್ರೈ ಮಾಡಿ. ತರಕಾರಿ ಹಾಕಿ ಈಗ ಬಟಾಣಿ ಹಾಕಿ ಈಗ ರುಬ್ಕೊಂಡಿರ್ತೀನಲ್ಲ ಆ ಮಸಾಲೆನ ಹಾಕ್ಬಿಡಿ. ನೀರು ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಸಾಗು ಅಲ್ವಾ, ಸ್ವಲ್ಪ ಹಾಕಿ. ಉಪ್ಪು ಹಾಕೋಣ. ನೋಡಿ, ನಾನು ಇಷ್ಟ ಹಾಕ್ತಾಯಿದ್ದೀನಿ ರುಚಿಗೆ. ನಿಮಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕಿ. ನೋಡಿ, ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಇಷ್ಟು ಇದಾಗಿ ಮಾಡ್ಕೊಂಡಿದ್ದೀನಿ ತೆಳ್ಳಗೆ, ಯಾಕಂದರೆ ಬೆಂದರೆ ತರಕಾರಿ ಎಲ್ಲ ಬೆಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸಾಕು. ಈಗ ಕುಕ್ಕರ್ ಮುಚ್ಚೋಣ. ನೋಡಿ, ಈಗ ಮುಚ್ಚೋಣ. ಇದು 2 ವಿಷಿಲ್ ಬರಲಿ. ಕುಕ್ಕರ್ 2 ವಿಷಿಲ್ ಬಂತು. ನೋಡಿ, ಸಾಗು ರೆಡಿಯಾಗಿದೆ. ಈಗ ದೋಸೆ ಮಾಡ್ಕೊಳ್ಳೋಣ. ನೋಡಿ, ದೋಸೆ ಹೆಂಚಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಹಿಂಗೆ ಸಾರ್ಕೊಂಡು ಈಗ ದೋಸೆ ಹುಯ್ಯೋಣ. ನೀವು ಎಣ್ಣೆ ಆದರೂ ಹಾಕ್ಕೋಬೋದು, ಮೇಲೆ ತುಪ್ಪನಾದರೂ ಹಾಕ್ಕೋಬೋದು. ನೋಡಿ, ದೋಸೆ ಸಾಗು ರೆಡಿ. ನೀವು ಮಾಡಿ ಟೇಸ್ಟ್ ಮಾಡಿ, ಹೇಗಿದೆ ಅಂತ ಹೇಳಿ.